ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪೇಯ್ನ್ಸ್ ಅನ್ನೋದು ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿ ಕೆಲವೊಂದು ಪೇಯ್ನ್ ಬರ್ತಿರುತ್ತೆ, ಕೆಲವ್ರಿಗೆ ಪೇಯ್ನ್ಸ್ ಅನ್ನೋದು ಏನೂ ಇರೋದಿಲ್ಲ. ಸೊ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ನಾರ್ಮಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಪೇಯ್ನ್ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವ್ರಿಗೆ ಇದು ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಿರುತ್ತೆ, ಕೆಲವ್ರಿಗೆ ಈ ಪೇಯ್ನ್ ಅನ್ನೋದೇ ಇರೋದಿಲ್ಲ. ಸೊ ಈ ರೀತಿ ಪೇಯ್ನ್ ಅನ್ನೋದು ಯಾಕೆ ಬರುತ್ತೆ, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೈವೇಟ್ ಪಾರ್ಟಲ್ಲಿ ಪೇಯ್ನ್ ಅನ್ನೋದು ಕೆಲವ್ರಿಗೆ ತುಂಬ ಹೆವಿಯಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೇನ್ ರೀಸನ್ಸ್ ಏನು ಅಂತ ಹೇಳಿದ್ರೆ, ನಿಮಗೇನಾದರೂ ಯೂರಿನಲ್ ಇನ್ಫೆಕ್ಷನ್ ಆಗಿದ್ರೆ, ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ ಅಲ್ವಾ, ಈ ರೀತಿ ನಿಮಗೇನಾದರೂ ಪ್ರೈವೇಟ್ ಪಾರ್ಟಲ್ಲಿ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ ನಿಮಗೆ ಪದೇ ಪದೇ ಈ ಪೇಯ್ನ್ ಅನ್ನೋದು ಹೆಚ್ಚಾಗಿ ಬರ್ತಿರುತ್ತೆ. ಸೊ ಈ ರೀತಿ ಪೇಯ್ನ್ ಅನ್ನೋದು ನಿಮಗೆ ಹೆಚ್ಚಾಗಿ ಬರ್ತಿದೆ, ನೀವು ಅದನ್ನು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿಲ್ಲ, ಅದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ ಆ ಇನ್ಫೆಕ್ಷನ್ ಅನ್ನೋದು ಮಗುಗೂ ತಾಕೋ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ಈ ರೀತಿ ನಿಮಗೇನಾದರೂ ಯೂರಿನರಿ ಇನ್ಫೆಕ್ಷನ್ಸ್ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಸಜೆಷನ್ನ ತಗೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಮಗೇನಾದರೂ ಈ ರೀತಿ ಪೇಯ್ನ್ ತುಂಬ ಹೆಚ್ಚಾಗಿ ಬರ್ತಿದೆ, ಕೆಳಗಡೆ ಒಂದು ರೀತಿ ಪುಷ್ ಮಾಡ್ದಂಗೆ ಆಗ್ತಿದೆ, ತುಂಬ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮಗೆ ಸರ್ವಿಕ್ಸ್ ಲೆಂತ್ ಅನ್ನೋದು ತುಂಬ ಶಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಗರ್ಭದ ದ್ವಾರ ಅಂತ ಹೇಳ್ತಾರಲ್ವ, ಅದು ತುಂಬ ಚಿಕ್ಕದಾಗಿದ್ದಾಗ ಈ ರೀತಿ ಪೇಯ್ನ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಿರುತ್ತೆ. ಸೊ ಈ ರೀತಿ ಪೇಯ್ನ್ ನಿಮಗೆ ಕಂಟಿನ್ಯೂಯಸ್ ಆಗಿ ಬರ್ತಿದೆ, ತುಂಬ ಆಗ್ತಿಲ್ಲ ಅಂದಾಗ ಡಾಕ್ಟರ್ನ ಒಮ್ಮೆ ಕನ್ಸಲ್ಟ್ ಮಾಡೋದು ಬೆಸ್ಟು. ಅವ್ರು ನಿಮಗೆ ಚೆಕ್ ಮಾಡಿ ನೋಡ್ತಾರೆ ಯಾವ ರೀಸನಿಂದ ನಿಮಗೆ ಪೇಯ್ನ್ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತ ಹೇಳಿ. ಸೊ ನಿಮಗೇನಾದರೂ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮೆಡಿಷನ್ಸ್ನ ಕೊಡ್ತಾರೆ. ಇಲ್ಲ ನಿಮಗೆ ಸರ್ವಿಕ್ಸ್ ಲೆಂತು ತುಂಬ ಶಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಅವರು ಏನು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಇಲ್ಲ ನಾರ್ಮಲ್ ಆಗಿದೆ, ಸ್ವಲ್ಪ ಲೈಟ್ ಆಗಿದೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಮನೇಲಿ ನೀರು ಕುಡಿತಾ ಇರಿ. ಪದೇ ಪದೇ ನೀರನ್ನು ನೀವು ಕುಡಿತಾ ಇದ್ದರೆ ನಿಮಗೆ ಇನ್ಫೆಕ್ಷನ್ಸ್ ಆಗಿದ್ರೂ ಸಹ ಅದು ಕ್ಯೂರ್ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.